ಇಲ್ಲಿ ಹಿಡಿದ ಮೀನಿದೆ, ಇದನ್ನು ಫ್ರೈ ಮಾಡೋಣ. ಇದು ಒಂದು 350 ಗ್ರಾಮ್ ಇದೆ. ಇವಾಗ ಕ್ಲೀನಾಗಿ ತೊಳೆದ್ರೆ ಇದನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದೆ ಎರಡು ಸೈಡು ಕ್ಲೀನಾಗಿ ಕಟ್ ಮಾಡ್ಕೊತಿದ್ದೀನಿ. ಹೊಟ್ಟೆದೆಲ್ಲ ಗಲೀಜೆಲ್ಲ ತೆಗೆದಾಗಿದೆ, ಕ್ಲೀನಾಗಿದೆ ಇದು. ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. 1-2 ಸ್ಪೂನು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಾಳುಮೆಣಸು ಪುಡಿ, ಉಪ್ಪು ಹಾಕೋಣ. ಉಪ್ಪು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಇಲ್ಲಿ ಆಮ್ಚೂರು ಪುಡಿ ಹಾಕ್ತಾಯಿದ್ದೀನಿ. ಫಿಶ್ ಸಾಂಬಾರಿಗೆ ಆಗಲಿ ಯಾವುದಕ್ಕೆ ಆಗಲಿ ಇದು ಫ್ರೈಗಂತೂ ತುಂಬ ಟೇಸ್ಟ್ ಆಗುತ್ತೆ. ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ತುಂಬ ನೈಸ್ ಮಾಡಿಲ್ಲ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ನಿಂಬೆ ರಸ, ಮೊಸರಿದ್ದರೆ ಮೊಸರು ಹಾಕ್ಕೋಬೋದು. ಆಮ್ಚೂರು ಪುಡಿ ಹಾಕಿರೋದ್ರಿಂದ ನಾನು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕ್ಬಿಡೋಣ. ಹಾಕ್ಬಿಟ್ಟು ಕ್ಲೀನಾಗಿ ಕಲಸೋಣ. ಇವಾಗ ಕ್ಲೀನಾಗಿ ಕಲಸಿದ್ದೀನಿ. ಇವಾಗ ಮೀನಿಗೆ ಹಚ್ಬಿಡೋಣ. ಈ ಥರ ನಾವೇನು ಕಟ್ ಮಾಡಿದ್ವೋ ಅದರೊಳಗೆಲ್ಲ ಮಸಾಲೆನ ಹೋಗೋ ಥರ ಕ್ಲೀನಾಗಿ ಹಚ್ಚೋಣ. ನಾವು ಮೊಟ್ಟೆ ಹಾಕಿರೋದ್ರಿಂದ ಕೋಟಿಂಗ್ ತುಂಬ ಚೆನ್ನಾಗಾಗುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಎರಡು ಸೈಡು ನಾವೇನಿಲ್ಲಿ ಕಟ್ ಮಾಡಿದ್ವಲ್ಲ ಅದರೊಳಗೆಲ್ಲ ಮಸಾಲೆ ಹೋಗೋ ಥರ ಈ ಥರ ಎರಡು ಸೈಡು ಕ್ಲೀನಾಗಿ ಹಚ್ಚಿದ್ದೀನಿ. ಇದನ್ನು ಸ್ವಲ್ಪ ಬಿಟ್ಬಿಡೋಣ ನೆನೆಯೋದಕ್ಕೆ. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ 1 ಗಂಟೆ, ಒಂದು ಅರ್ಧ ಗಂಟೆ 30 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಇವಾಗ ನೆಂದುಬಿಟ್ಟು 1 ಗಂಟೆ ತನಕ ಟೈಮ್ ಇತ್ತು. 1 ಗಂಟೆವರೆಗೂ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಬಾಣಲೆಗೆ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಇವಾಗ ಹಾಕೋಣ ಮೀನು. ಎಣ್ಣೆ ಕಾದಿದೆ. ಇವಾಗ ಒಂದು ಸೈಡು ಫ್ರೈ ಆಗಿದೆ. ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿದ್ದೀನಿ. ಎರಡು ಸೈಡು ಫ್ರೈ ಆಗಿ ಮೇಲೆ ಈ ಥರ ಚೆನ್ನಾಗಿ ಫ್ರೈ ಆಗಿ. ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಿರುತ್ತೆ. ಮೀನೇನು ಬೇಗ ಫ್ರೈ ಆಗುತ್ತೆ. ನಾನು 1 ಗಂಟೆಯಿಂದ 1.25 ಗಂಟೆ ತನಕ ನೆನೆಯಕ್ಕೆ ಬಿಟ್ಟಿದ್ದೆ. ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಮಸಾಲೆ ಎಲ್ಲ ಹಾಕಿಬಿಟ್ಟು ಟೈಮ್ ಇದ್ದರೆ 1-2 ಗಂಟೆ ತನಕ ನೆನೆಯಕ್ಕೆ ಬಿಡ್ಬೋದು. ನಾನು 1 ಗಂಟೆ 1.5 ಗಂಟೆ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ. ನಮ್ಮಲ್ಲಿ ಇದೇ ಮೀನು ಸಿಗೋದು. ತುಂಬ ಮೀನು ಬರುತ್ತೆ ದಿವಸ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟು ಇರುತ್ತೆ. ನಾವು ಆಮ್ಚೂರು ಪುಡಿ ಹಾಕಿರೋದ್ರಿಂದ. ಮೀನು ಸಾಂಬಾರಿಗೂ ಮಾವಿನಕಾಯಿ ಇದ್ದಾಗ ನಮ್ಮಲ್ಲಿ ಹಾಕ್ತೀವಿ. ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.